ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನ್ ಬಂದಿದ್ದೀನಿ ನಗರಪೇಟ್ ನಲ್ಲಿ ಇರುವಂತ ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ ಅಂಡ್ ಸ್ಪೋರ್ಟ್ಸ್ ಅಂತ. ಸೊ ಇದು ದೊಡ್ಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಬ್ರಾನ್ಸ್ ಮತ್ತೆ ಬ್ರಾಸ್ ಮತ್ತೆ ಕಾಪರ್ ಒಂದು ಆರ್ಟಿಕಲ್ಸ್ ಎಲ್ಲ ಸಿಗುವಂತ ಒಂದು ದೊಡ್ಡ ಮಲ್ಟಿ ಸ್ಟೋರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6 ಫ್ಲೋರ್ಸ್ ಇದೆ. ಗೋಡನ್ ಇದು ನಾನು ಬಂದಿರೋ ಅಂತದ್ದು. ನಿಮ್ಗೆಲ್ಲಾ ಐಟಮ್ಸ್ ನಾನು ತೋರಿಸ್ತಾ ಹೋಗ್ತೀನಿ. ಪೂಜಾ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಕುಕ್ವೇರ್ಸ್ ಆಗಿರ್ಬೋದು. ಸೊ ಸುಮಾರು ರೀತಿಯಾದಂತಹ ಒಂದು ಐಟಮ್ಸ್ ಸಿಗುತ್ತೆ. ಹೇಡ್ ಟು ಸೆಡ್ ನಿಮ್ಗೆ ಬ್ರಾಸ್ ಅಲ್ಲಿ ಮತ್ತೆ ಬ್ರಾನ್ಸ್ ಅಲ್ಲಿ ಮತ್ತೆ ಕಾಪರ್ ಅಲ್ಲಿ ಇಷ್ಟುನು, ಅಂದ್ರೆ ತಾಮ್ರ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಇಲ್ಲಾಂದ್ರೆ ಕಂಚಿನ ಒಂದು ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಸಿಗತ್ತೆ. ಫುಲ್ ಹೋಲ್ಸೇಲ್ ಒಂದು ಶಾಪ್ ಮತ್ತೆ ರಿಟೇಲ್ ಹೋಲ್ಸೇಲ್ ಎರಡೂ ಇದೆ. ಇದು ಬಂದು ನಗರಪೇಟ್ ಮೇನ್ ರೋಡ್ ಅಲ್ಲಿ ನೀವು ಬಂದ್ರೆ ರಾಮ್ ಮೆಡಿಕಲ್ಸ್ ಅಂತ ಸಿಗತ್ತೆ. ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ನಲ್ಲೇ ಈ ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್ಸ್ ಅಂತ ಇದೆ. ಸೊ ತುಂಬಾ ನನ್ಗೆ ನೋಡ್ತಾ ಇದ್ರೆ ಎಲ್ಲೆಲ್ಲಿ ನೋಡಿದ್ರು ಬ್ರಾನ್ಸ್ ಐಟಮ್ಸ್ ಗಳು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಸೊ ಯಾರಿಗಾದ್ರೂ ರೀಸೇಲಿಂಗ್ ಪರ್ಪಸ್ ಆಗಿರ್ಬೋದು, ಇಲ್ಲ ಪರ್ಸನಲ್ ಯೂಸ್ ಆಗಿರ್ಬೋದು, ಏನಾದ್ರೂ ಬೇಕಂದ್ರೆ ಖಂಡಿತವಾಗ್ಲೂ ಈ ಒಂದು ಶಾಪ್ ಗೆ ವಿಸಿಟ್ ಆಗ್ಬೋದು. ಸೊ ನಾನು ಎಲ್ಲಾ ಒಂದು ಐಟಮ್ಸ್ ನ ತೋರಿಸ್ತಾ ಹೋಗ್ತೀನಿ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ನಿಜವಾಗ್ಲೂ ಈ ಫುಲ್ ಸ್ಟೋರ್ ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಅಷ್ಟು ಐಟಮ್ಸ್ ಇದೆ. ರ್ಯಾಂಡಮ್ ಆಗಿ ನಾನು ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವ್ ಒಂದ್ಸಲ ಚೆಕ್ ಮಾಡ್ಬೋದು. ಒಂದು ಫ್ಲೋರ್ ಅಲ್ಲಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಇದೆ ಅಂತ. ಸೊ ಇಲ್ಲಿ ಬಂದು ಎಲ್ಲ ಕುಕ್ವೇರ್ ಒಂದು ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಸಾಲಾ ಬಾಕ್ಸಸ್ ಆಗಿರ್ಬೋದು, ಮತ್ತೆ ಸ್ಪ್ಯಾಚುಲಾಸ್ ಆಗಿರ್ಬೋದು, ಮತ್ತೆ ಈ ತರ ಡಬ್ಬಿಗಳಾಗಿರ್ಬೋದು, ಮತ್ತೆ ಟಿಫನ್ ಬಾಕ್ಸ್ ಆಗಿರ್ಬೋದು, ಮತ್ತೆ ಕಡಾಯಿ ಆಗಿರ್ಬೋದು. ಸೊ ಈ ತರ ಗ್ಲಾಸ್, ಕಾಪರ್ದು ಜಗ್, ಗ್ಲಾಸ್, ಮತ್ತೆ ಈ ತರ ಅಂಡಿಗಳಾಗಿರ್ಬೋದು, ಮತ್ತೆ ಈ ತರ ದೇವಸ್ಥಾನಗಳಿಗೆ ಟೆಂಪಲ್ಸ್ಗೆಲ್ಲ ಯೂಸ್ ಮಾಡೋ ಅಂತ ಈ ತರ ಗೋಪುರಗಳಾಗಿರ್ಬೋದು, ಮತ್ತೆ ಈ ತರ ಪ್ಯಾನ್ಸ್ ಗಳಾಗಿರ್ಬೋದು, ಈ ತರದೆಲ್ಲ ಸಿಗುತ್ತೆ. ಅವರು ಜಸ್ಟ್ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಇನ್ನೂ ತುಂಬಾ ಐಟಮ್ಸ್ ಇದೆ ಸ್ನೇಹಿತರೆ. ಒಂದೊಂದು ಫ್ಲೋರ್ ಅಲ್ಲೂ ಕೂಡ ನಾನು ನಿಮ್ಗೆ ಜಸ್ಟ್ ಹಾಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಐಟಮ್ಸ್ ಗಳಿದೆ ಅಂತ ಅಂದ್ರೆ ಸುಮಾರು ಐಟಮ್ಸ್ ಗಳಿದೆ. ನಾನು ನಿಮ್ಗೆ ತೋರಿಸ್ತೀನಿ, ಬಟ್ ಅವ್ರು ಎಲ್ಲಾನು ಕೂಡ ಡಿಸ್ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸುಮ್ನೆ ಅವರು ರ್ಯಾಂಡಮ್ ಆಗಿ ತೆಗ್ದಿಟ್ಬಿಟ್ಟಿದ್ದಾರೆ ಅಷ್ಟೇ ಒಂದಷ್ಟು ಐಟಮ್ಸ್ ಗಳು. ಒಟ್ನಲ್ಲಿ A to Z ಐಟಮ್ಸ್ ಗಳು ಸಿಗುತ್ತೆ. ಇದು ಜಸ್ಟ್ ನೀವು ನೋಡ್ತಾ ಇರೋಂಥದ್ದು ಒಂದು ಫ್ಲೋರ್ ಅಷ್ಟೇ. ಸೊ ಗೋಡನ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ರೀಸೆಲ್ಲಿಂಗ್ ಪರ್ಪಸ್ಗೆ ಏನಾದರೂ ಬೇಕಂದ್ರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ನಿಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿ ಕೂಡ ಇದೆಯಾ ಅಂದ್ರೆ ಲೈಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಇದೆಯಾ ಬೇರೆ ಪ್ಲೇಸಸ್ಗೆಲ್ಲ? ಓಕೆ, ಬೇರೆ ಪ್ಲೇಸಸ್ಗೆಲ್ಲ ಏನಾದರೂ ಕಳಿಸ್ಬೇಕಂದ್ರೆ ಸೊ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆಯಂತೆ. ಏನಾದ್ರು ವಿಡಿಯೋ ಕಾಲ್ ಶಾಪಿಂಗ್ ಆ ಥರ ಏನಾದ್ರು ಇದೆಯಾ? ವಿಡಿಯೋ ಕಾಲಿಂಗ್ ಇಲ್ಲ. ಸೊ ಇಲ್ಲೇ ಡೈರೆಕ್ಟ್ ಆಗಿ ಶಾಪಿಗೆ ಬಂದು ಪರ್ಚೇಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಇಲ್ಲೂ ಕೂಡ ಪೂಜಾ ಆರ್ಟಿಕಲ್ಸ್ ಇನ್ನೊಂದು ಫ್ಲೋರು. ಸೊ ಈ ತರದ್ದು ಸ್ಟೋನ್ ದೀಪಗಳೆಲ್ಲ ಸಿಗತ್ತೆ. ನೋಡ್ಬೋದು ಇಲ್ಲಿ ಬೌಲ್ಸ್ಗಳಾಗಿರ್ಬೋದು, ಈ ತರ ದೊಡ್ಡ ದೊಡ್ಡದು ಅಂಡಿಗಳಾಗಿರ್ಬೋದು ವಾಟರ್ದು. ಸೊ ಈ ತರ ಬೌಲ್ಸ್ಗಳು, ಪ್ಲೇಟ್ಸ್ಗಳಾಗಿರ್ಬೋದು. ಓಕೆ, ಈ ತರ ಪೂಜಾ ಬುಟ್ಟಿ ಆಗಿರ್ಬೋದು, ಫ್ಲವರ್ ಬ್ಯಾಸ್ಕೆಟ್ ಎಷ್ಟು ಕ್ಯೂಟ್ ಆಗಿದೆ. ಓಕೆ, ಸೊ ಈ ತರ ಜರ್ಡಿಗಳಾಗಿರ್ಬೋದು ನೀರು ಇದು ಮಾಡೋದಕ್ಕೆ, ಮತ್ತೆ ಈ ತರ ಸ್ಮಾಲ್ ಸ್ಮಾಲ್ ದಿಯಾಸ್ ಆಗಿರ್ಬೋದು, ಈ ತರ ಕಪ್ಸ್ಗಳಾಗಿರ್ಬೋದು, ಕಾಪರ್ ಗ್ಲಾಸ್ಗಳು. ಓಕೆ, ಹಾ ಹಾ, ಫ್ಲವರ್ ಬ್ಯಾಸ್ಕೆಟ್ ಅಲ್ಲಿ ವೆರೈಟೀಸ್ ಇದೆ. ಹೆವಿ ಬರುತ್ತೆ. ಹಾ ಹಾ, ಸೊ ಇದು ಸ್ವಲ್ಪ ಹೆವಿ ಇದೆ, ಲೈಟ್ ವೇಟ್ ಕೂಡ ಬರುತ್ತೆ. ಓಕೆ, ಸೊ ಇದು ನೀವು ನೋಡ್ಬೋದು, ಇದು ವಾಸ್ತು ಟೊಟಾಯ್ಸ್. ಇದು ತುಂಬಾನೇ ಚೆನ್ನಾಗಿದೆ. ಎಷ್ಟು ಒಳಗಡೆ ಯಂತ್ರ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ಯಂತ್ರ ಕೂಡ ಇದೆ. ಇದಂತೂ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಇಲ್ಲೂ ನೋಡ್ಬೋದು, ಇಲ್ಲಿ ನೋಡಿ ಈ ತರ ಸ್ಮಾಲ್ ಸ್ಮಾಲ್ ಕಾಫಿ ಗ್ಲಾಸಸ್ ಆಗಿರ್ಬೋದು, ಈ ತರ ಬೌಲ್ ಪಾತ್ರೆಗಳಾಗಿರ್ಬೋದು, ಈ ತರದ್ದು. ಸೊ ಹೀಗೆ ನೋಡ್ತಾ ಹೋಗೋಣ. ಹಾ, ಪೂಜಾದು ಸ್ಮಾಲ್ ಚಂಬೆಲ್ಲ ಇದೆ. ಈ ತರ ನೀವು ನೋಡ್ಬೋದು. ಹಾ, ಓಕೆ, ಸೊ ಈ ತರದ್ದೆಲ್ಲ ಐಟಮ್ಸ್ಗಳಿದೆ. ನೀವು ನೋಡ್ತಾ ಇರ್ಬೋದು ಕ್ಯಾಪ್ ಎಲ್ಲ ಇರೋ ಅಂತ ಬೌಲ್ಸ್ಗಳಾಗಿರ್ಬೋದು. ಸೊ ಸುಮಾರು ಗೋಡನಪ್ಪ, ಇದು ಎಷ್ಟು ತೋರಿಸಿದ್ರು ಮುಗಿಯೋದಿಲ್ಲ. ದೊಡ್ಡ ದೊಡ್ಡ ಈ ಥರದ್ದು ಬಿಂದಿಗೆಗಳು ಇದೆಲ್ಲ ಬಂದು ಈ ಥರ ಬಾಕ್ಸಸ್, ಅಂದರೆ ಕ್ಯಾರಿಯರ್ದು ಸೆಕ್ಷನ್ಸು. ಮತ್ತು ಈ ಥರ ನೋಡಿ ಬಿಂದಿಗೆಗಳು ಹೇಗಿದೆ ಅಂತ.
ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ಇದೆ. ಎಷ್ಟು ದೊಡ್ಡ ಸೈಜ್ ಎಲ್ಲ ಬೇಕು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸಿಗತ್ತೆ. ಸೊ ಅಷ್ಟು ದೊಡ್ಡದು ನೋಡಿ ಇಲ್ಲಿ. ಮತ್ತೆ ಇದು ಮಿಲ್ಕ್ ಪಾಟ್. ಸೊ ಇದೆಲ್ಲ ಬಂದು ಜಸ್ಟ್ ಡೆಕೋರೇಷನ್ಗೆ ಪಾಟ್ಸ್ ಎಲ್ಲ ಇಡ್ತಾರಲ್ಲ ಪ್ಲಾಂಟ್ಸ್ಗಳೆಲ್ಲ, ಸೊ ಆ ಥರದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಓ ಮೈ ಗಾಡ್, ಸಚ್ ಎ ಮಲ್ಟಿ ಸ್ಟೋರ್ ಆ್ಯಂಡ್ ಬಿಗ್ ಸ್ಟೋರ್. ನಾನು ಕೂಡ ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾರ ಅಂಥದ್ದು ಈ ಒಂದು ಶಾಪ್ನ. ರಿಯಲಿ ಬ್ಯೂಟಿಫುಲ್. ಯಾರಾದರೂ ಬೇಕು ಅಂದರೆ ಡೆಫಿನೆಟ್ ಆಗಿ ವಿಸಿಟ್ ಆಗ್ಬೋದು. ಎಲ್ಲ ಹಂಡಿಗಳು ಮತ್ತು ಈ ಥರದ್ದು ಪಾತ್ರೆಗಳು, ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಅಷ್ಟು ಕಲೆಕ್ಷನ್ಸ್ ಇದೆ. ಕರೆಕ್ಟ್. ಸೊ ಈ ಥರದ್ಗೆಲ್ಲ ನೀರು, ವಾಟರ್ ಪಾಟ್, ಕುಡಿಯೋದಕ್ಕೆ ನೀರು ತುಂಬಿಸ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಲಕ್ಷ್ಮೀನ ಕೂರಿಸೋದಕ್ಕೂ ಕೆಳಗಡೆ ಪಾತ್ರೆ ಇಡೋಕ್ಕೂ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲೆಲ್ಲ ಸೈಜ್ ಬೈ ಸೈಜ್ ಇದೆ ನೋಡಿ. ಇಲ್ಲಿ ನೋಡಿ, ಇದು ಬಂದು ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ. ಶಿವಲಿಂಗಗೆ ನೀರು ಬೀಳೋ ಅಂಥದ್ದು, ಶಿವಲಿಂಗಗೆ. ಸೊ ಇದು ಕೂಡ ಇದು ಸಿಗುತ್ತೆ. ಅದೇ ಕಮರ್ಷಿಯಲ್ ಪರ್ಪಸ್ಗಾಗಿರ್ಬೋದು, ಮತ್ತು ಟೆಂಪಲ್ಸ್ಗೆಲ್ಲ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು, ಮನೆಗೆ ಎಲ್ಲ ಥರನೂ ಸಿಗತ್ತೆ. ಎಲ್ಲ ಸೈಜಲ್ಲೂ ಸಿಗತ್ತೆ. ಇದೆ ಮ್ಯಾಮ್ ಕೆಂಡಿ. ಅಭಿಷೇಕ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಈ ತರ ಸ್ಮಾಲ್ ಸೈಜ್ ಸಿಗತ್ತಾ? ಸ್ಮಾಲ್ ಇದೆ, ದೊಡ್ಡದು ಇದೆ. ಓಕೆ, ಇನ್ನ ದೊಡ್ಡದು ಬೇಕನ್ನ ಚಿಕ್ಕದೆ. ಓಕೆ, ಇದೆ ತಟ್ಟೆ. ಓಕೆ. ಸೊ ಡಿಸೈನ್ ಅಲ್ಲಿ ಚಿಕ್ಕ ಸೈಜು ದೊಡ್ಡ ಸೈಜು ಎಲ್ಲ ಸಿಗತ್ತೆ. ಓಕೆ ಓಕೆ. ಸೊ ಇದೆಲ್ಲ ಪೂಜಾಗೆ ಯೂಸ್ ಮಾಡೋ ಅಂತದ್ದು. ಹೆವಿ ವೇಟ್ ಇದೆ, ಚೆನ್ನಾಗಿದೆ. ಓಕೆ. ಈ ತರ ದೇವಸ್ಥಾನಗಳಲ್ಲಿ ಈ ತರ ಆರತಿಗೆ ಮತ್ತೆ ಯೂಸ್ ಮಾಡ್ತಾರೆ. ಚಕ್ರ ಆರತಿಗೆ ಎಲ್ಲ ಯೂಸ್ ಮಾಡ್ತಾರೆ. ಅದೇ ಟೆಂಪಲ್ಸ್ ಗಳಿಗೆ ಏನೇನ್ ಬೇಕು ಎಲ್ಲಾ ತರಾನು ಸಿಗುತ್ತೆ, A to Z. ಇದೆ ಶಂಖ ಆರತಿ. ಶಂಖ ಆರತಿ ಇದೆ. ಓಕೆ. ಓಕೆ. ಓಕೆ, ನೈಸ್, ವೆರಿ ನೈಸ್. नाग आरती दे मेरे को, मेरा तो दिया ही नहीं था। ನಾಗ ಆರತಿ ಕೂಡ ಸಿಗತ್ತೆ. ಓಕೆ. ದೊಡ್ಡ ಸೈಜ್, ಅದ್ರಲ್ಲೂ ಸೈಜ್ ಬೈ ಸೈಜ್ ಸಿಗತ್ತಾ ಆರತಿಗೆ? ಓಕೆ. ಓಕೆ, ನೈಸ್. ಸೊ ಇದು ಸ್ವಲ್ಪ ಶಂಕಾರತಿ, ಇದು ಸ್ವಲ್ಪ ಬೇರೆ ಡಿಸೈನ್ ಅಲ್ಲಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಮತ್ತೆ ಆ ತರ ವಾಸ್ಗಳಾಗಿರ್ಬೋದು, ಮತ್ತೆ ಅದು ಕೂಡ ಪೂಜಾ ಐಟಮ್ಸ್ನೇ, ಅದು ಕೂಡ ಪೂಜೆಗೆಲ್ಲ ಉಪಯೋಗಿಸ್ತಾರೆ. ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ವಾಸ್ ಆಗು ಕೂಡ ಯೂಸ್ ಮಾಡ್ಬೋದು. ಕೆಲವರು ಈ ತರದ್ದು ಕಳಶಾಗೂ ಕೂಡ ಯೂಸ್ ಮಾಡ್ತಾರೆ. ಕೆಲವು ಯೂಸ್ ಆಗತ್ತೆ. ಸ್ಟೆಪ್ ಇದೆ. ಸ್ಟೆಪ್ ಎಲ್ಲ ಸಿಕ್ಕದೆ. ಓಕೆ. ಸೊ ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ವಾಜ್. ಓಕೆ. ಸ್ವಲ್ಪ ವೆಯ್ಟ್ ಕೂಡ ಇದೆ. ಓಕೆ. ಸೊ ಈ ತರ ಚಂಬುಗಳು ಕೂಡ ಸಿಗತ್ತೆ, ಸೈಜ್ ಬೈ ಸೈಜ್ ಸಿಗತ್ತೆ. ಸೊ ಸ್ನೇಹಿತರೆ, ನೀವೇನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಕೂಡ ಅಷ್ಟೇ. ಅವ್ರ ಹತ್ರ ಸೈಜ್ ಬೈ ಸೈಜ್ ಸಿಗತ್ತೆ. ಜಸ್ಟ್ ಅವರು ಸ್ಯಾಂಪಲ್ ತೋರಿಸ್ತಾ ಇದಾರೆ ಅಷ್ಟೇ, ಒಂದೊಂದು. ಸೊ ಬ್ರಾನ್ಸ್ ಅಲ್ಲಿ ಡಮರು ಕೂಡ ಸಿಗತ್ತೆ. ದೇವಸ್ಥಾನಗಳಲ್ಲಿ, ಟೆಂಪಲ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಕೆಲವರು ಮನೆಗಳಲ್ಲೂ ಯೂಸ್ ಮಾಡ್ತಾರೆ. ಸೊ ಡಮರು ಇದು ಶಿವಾಗೆ ಯೂಸ್ ಮಾಡೋ ಅಂತದ್ದು. ಸೊ ಇದೆಲ್ಲ ಟೆಂಪಲ್ಗಳಲ್ಲಿ ಯೂಸ್ ಮಾಡೋ ಅಂಥದ್ದು. ಇದೆಲ್ಲ ಬೆಂಕಿದು, ಇದನ್ನೆಲ್ಲ ಫ್ಲೇಮ್ ಎಲ್ಲ ಉರ್ಸೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಂಥದ್ದು ಕೂಡ ಎಲ್ಲ ಸಿಗತ್ತೆ ಟೆಂಪಲ್ ಅಲ್ಲಿ ಯೂಸ್ ಮಾಡೋ ಅಂಥದ್ದು. ಸೊ ಇದೆಲ್ಲ ಕಾಫಿ ಕಪ್ಸ್, ಕಾಪರ್ದು ಮತ್ತೆ ಬ್ರಾನ್ಸ್ ಸಿಗತ್ತೆ. ಸೈಜ್ ಇದೆ. ಸೈಜ್ ಬೈ ಸೈಜ್ ಸಿಗತ್ತೆ ನಿಮ್ಮಲ್ಲಿ. ಓಕೆ. ಸೊ ಸ್ಟಾಕ್ಸ್ ನೋಡ್ತಾ ಇದೀರಲ್ಲ, ಅಬ್ಬಾ, ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ ಈ ತರ ಒಂದು ದೊಡ್ಡ ಸ್ಟೋರು. ಓಕೆ. ದೊಡ್ಡದು
ಅಷ್ಟೇ ಚಿಕ್ಕದೊಂದ ಇದೆಲ್ಲ ಕುಕಿಂಗ್ ಯೂಸ್ ಮಾಡ್ಬೋದಾ? ಐ ಮೀನ್ ಆ ತರ. ಓಕೆ, ಅದಕ್ಕೆ ಯೂಸ್ ಆಗತ್ತೆ. ಓಕೆ. ಓಕೆ, ಶಂಕು ಚಕ್ರ ಅದು ಈ ತರದೆಲ್ಲ ಸಿಲ್ವರ್ ಅಲ್ಲೂ ಕೂಡ ಸಿಗತ್ತೆ. ಸೊ ಸೇರ್ ಪಾವು ದೇವ್ರ ಮನೆಗಳಲ್ಲಿ ಇಡ್ತಾರೆ ಇದು. ಸೊ ಇದು ಸಿಗತ್ತೆ ಇಲ್ಲಿ ನೋಡಿ. ಇದ್ರಲ್ಲೂ ಸೈಜ್ ಬೈ ಸೈಜ್ ಇದೆಲ್ಲ ಅಕ್ಕಿ ತುಂಬಿ ಇಡ್ತಾರೆ ಇದ್ರಲ್ಲಿ. ಈ ತರದ್ದು ಶಂಕು ಚಕ್ರ ಮತ್ತೆ ನಾಮ ಇರುತ್ತೆ. ಸೊ ಇದ್ರಲ್ಲಿ ಅಕ್ಕಿ ಎಲ್ಲ ಹಾಕಿ ಇಡ್ತಾರೆ. ಸೊ ಇನ್ನ ಸೇರ್ಗಳು ನೋಡ್ಬೋದು, ಸೈಜ್ ಬೈ ಸೈಜ್ ಅಲ್ಲಿ ಸೇರ್ಗಳೆಲ್ಲ ಸಿಗತ್ತೆ. ಈ ಆರತಿ ಸಿಗದೆ ಸ್ಪೂನ್ ಆರತಿ, ಏಕಾರತಿ ಅಂತಾರೆ, ಏಕಾರತಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕೂಡ ಓಕೆ. ಕಾಫಿ ಫಿಲ್ಟರ್, ಸೊ ಕಾಫಿ ಫಿಲ್ಟರ್ ಕೂಡ ಸಿಗತ್ತೆ. ಓಕೆ. ಸೊ ಇದೆಲ್ಲ ನೀವು ನೋಡ್ಬೋದು, ಬೌಲ್ಸ್ ಇದೆಲ್ಲ ಈ ತರ ಕೂಡ ಸಿಗತ್ತೆ. ದೇವ್ರ ಮನೆಗಳಲ್ಲಿ ಏನಾದ್ರು ಪ್ರಸಾದ ನೈವೇದ್ಯಕ್ಕೆಲ್ಲ ಯೂಸ್ ಮಾಡಕ್ಕೆ ಎಲ್ಲ ಇಡ್ಬೋದು. ಈ ತರ ಬೌಲ್ಸ್ಗಳು, ಪ್ಲೇಟ್ಸ್ಗಳು ಎಲ್ಲ ಸಿಗತ್ತೆ ನೋಡಿ ಇಲ್ಲಿ. ಈ ತರ ಮ್ಯಾಮ್ ಕ್ರೌ ಮಾರ್ತಿನ ಸಿಗದೆ. ಓಕೆ. ಸೊ ಈ ತರ ಆರತಿ ಕೂಡ ಸಿಗತ್ತೆ. ಸೊ ಆ ತರದ್ದು ದೊಡ್ಡದು ಸಿಗತ್ತೆ. ಮನೆಗೆ ಬೇಕಾದ್ರೆ ಚಿಕ್ಕದು ಸಿಗುತ್ತೆ ಈ ತರದ್ದು ಅಲ್ಲ. ಓಕೆ. ಪಂಚಾರತಿ ಅಂತ ಹೇಳ್ತಾರೆ. ಸೊ ಪಂಚಾರತಿಗೆ ಯೂಸ್ ಮಾಡೋಂಥದ್ದು, ಗಟ್ಟಿಯಾಗಿ ಚೆನ್ನಾಗಿದೆ ಇದು ಪಂಚಾರತಿಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇದು ಚಂಬು ತುಂಬಾನೇ ಚೆನ್ನಾಗಿದೆ, ಗಟ್ಟಿಮುಟ್ಟಿಯಾಗಿದೆ. ಸೊ ಇವ್ರ ಹತ್ರ ಸ್ಟಾಕ್ಸ್ಗಳು ನೋಡ್ಬೋದು. ಏನೇನೆಲ್ಲ ಇದೆ ಅಂದರೆ ಏನಿಲ್ಲ, ಎಲ್ಲ ಇದೆ ಇವ್ರ ಹತ್ರ. ಸೊ ಪ್ರತಿಯೊಂದು ಇದೆ, ಏನಿಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲ ಕೂಡ ಇದೆ ಇವ್ರ ಹತ್ರ. ಸೊ ಅಷ್ಟು ಸ್ಟಾಕ್ಸ್ ಇದೆ, ನೀವೇ ನೋಡ್ಬೋದು. ನಾನೇನು ಹೇಳಂಗಿಲ್ಲ ಇವ್ರದ್ದು ಶಾಪ್ ಬಗ್ಗೆ. ಸೊ ನಿಮಗೆ ಗೊತ್ತಾಗ್ಬಿಡತ್ತೆ ನಾನು ತೋರಿಸ್ತಾ ಇರೋದ್ರಲ್ಲೇನೆ. ಇದು ಗಿಂಡಿ ಬರುತ್ತೆ, ಗೋಕರ್ಣ ಗಿಂಡಿ. ಓಕೆ. ಹೆವಿ ಬ್ರಾಸ್ದು. ಓಕೆ, ತುಂಬಾ ಹೆವಿ ಇದೆ ಇದು. ಓಕೆ. ಸೊ ಆರತಿಯಲ್ಲೇನೆ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಸಿಗತ್ತೆ. ಇದೆಲ್ಲ ದೇವಸ್ಥಾನಗಳಿಗೂ ಯೂಸ್ ಮಾಡ್ಬೋದು, ಮನೆಗೂ ಯೂಸ್ ಮಾಡ್ಬೋದು ಈ ತರದೆಲ್ಲ. ಸೊ ಇದು ಬಂದು 6 ಪೀಸ್ ಸಿಗೋಂತ ಕಾಫಿ ಸೆಟ್ಸ್. ಸೊ ಮನೆಗೆ ಹೋಟೆಲ್ಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಸೊ ನಾವಿದೆಲ್ಲ ಪ್ಯಾನ್ ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಅದು ಕೂಡ ಸಿಗತ್ತೆ ನೋಡಿ. ಒಳಗಡೆ ಇದು ಕೂಡ ಹಾಕಿದ್ದಾರೆ, ಕಲಾಯಿ ಕೂಡ ಮಾಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ಇದನ್ನ ನಾವು ಯೂಸ್ ಮಾಡ್ಬೋದು. ಕಡಾಯಿ ಕೂಡ ಸಿಗತ್ತೆ. ಅದೇ A to Z ಎಲ್ಲ ಕುಕ್ವೇರ್ಸ್ಗಳು ಸಿಗತ್ತೆ. ಟ್ರಿಪ್ಲೈ ಇದೆಲ್ಲ ಸಿಗತ್ತಲ್ಲ ಈಗ, ಆ ತರ ಇದೆ ವಿತ್ ಲಿಡ್. ಇದು ಬೇರೆ ಪಂಚಾರತಿ. ಇದು ಟೆಂಪಲ್ಸ್ಗೆಲ್ಲ ಯೂಸ್ ಮಾಡ್ಬೋದು, ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಇದು. ಸೊ ಇದು ದೀಪ, ಅದು ಮನೆಗಳಲ್ಲಿ ದೀಪ ಹಚ್ತಾರೆ ಕೆಲವು ಕಾರ್ತಿಕ್ ಮಾಸದಲ್ಲಿ. ಸೊ ಆ ತರದ್ದು 33 ಇದೆ, 21 ಇದೆ, ಬೇರೆ ಬೇರೆ ಒಂದು ಸೈಜ್ ಅಲ್ಲಿ ಸಿಗತ್ತೆ. ಇನ್ನ ದೊಡ್ಡ ಸ್ಟೆಪ್ ಬೈ ಸ್ಟೆಪ್ ದೀಪಗಳು ಸಿಗತ್ತೆ. ಆರತಿದು ಇದು ಕೂಡ ಟೆಂಪಲ್ಗೆಲ್ಲ ಯೂಸ್ ಆಗುತ್ತೆ. ಮತ್ತೆ ಸ್ಮಾಲ್ ಸೈಜ್ ಅಲ್ಲಿ ಇದೆ ಪಂಚಾರತಿ, ಏಕಾರತಿ, ಮತ್ತೆ ಗೌರಿ ಪೆಟ್ಟಿಗೆ ಆಗಿರ್ಬೋದು. ಸೊ ಈ ತರ ದಿಯಾ ಆಗಿರ್ಬೋದು, ಮತ್ತೆ ಈ ತರ ಟೊಟಾಯ್ಸ್ ಆಗಿರ್ಬೋದು, ತುಳಸಿ ಕಟ್ಟೆ ಆಗಿರ್ಬೋದು, ಈ ತರ ವಾಸ್ ಆಗಿರ್ಬೋದು. ಸೊ ಈ ತರ ಸ್ಮಾಲ್ ಕಪ್ಸ್ಗಳು, ಬೌಲ್ಸ್ಗಳು ಎಲ್ಲ ಸಿಗತ್ತೆ ಇಲ್ಲಿ. ಸೊ ಅದರಲ್ಲೂ ಕೂಡ ಅವಾಗಲೇ ತೋರಿಸಿದ್ರಲ್ಲೇ ಡಿಸೈನ್, ಬೇರೆ ಬೇರೆ ಡಿಸೈನ್ ಅಲ್ಲಿ ಸಿಗುತ್ತೆ. ಎಲ್ಲ ವೆಯ್ಟ್ ಇರೋದು ಸಿಗುತ್ತೆ, ವೆಯ್ಟ್ ಲೆಸ್ ಇರೋದು ಸಿಗುತ್ತೆ, ಶೀಟ್ಸ್ ಸಿಗುತ್ತೆ, ಮತ್ತೆ ವೆಯ್ಟ್ ಇರೋಂಥದ್ದು, ಗೇಜ್ ಇರೋಂಥದ್ದು ಸಿಗುತ್ತೆ ದೀಪಗಳು. ಸೊ ಇದು ಬಂದು ಧೂಪ ಆರತಿ. ಇದ್ರಲ್ಲೂ ಕೂಡ ಎಲ್ಲ ಸೈಜ್ ಬೈ ಸೈಜ್ ಅಲ್ಲಿ ಸಿಗತ್ತೆ ಧೂಪ ಆರತಿನೂ ಕೂಡ. ಎಷ್ಟು ದೊಡ್ಡದು ತ್ರಿಶೂಲ, ಇದು ತ್ರಿಶೂಲನೂ ಕೂಡ ಸೈಜ್ ಬೈ ಸೈಜ್ ಅಲ್ಲಿ ಸಿಗತ್ತೆ. ಸೊ ಈ ತರದ್ದೆಲ್ಲ ಸಿಗತ್ತೆ. ತ್ರಿಶೂಲ್ಸ್. ಓಕೆ. ಸೊ ಇದೆ, ಅದೇ ಅವ್ರು ಹೇಳ್ದಾಗೆ ತ್ರಿಶೂಲನು ಸೈಜ್ ಬೈ ಸೈಜ್ ಅಲ್ಲಿ ಎಲ್ಲ ಸಿಗತ್ತೆ ನೋಡಿ. ಎಲ್ಲ ಇಟ್ಟಿದ್ದಾರೆ ಅಲ್ಲೇನೆ. ಈ ತರ ಬೌಲ್ಸ್ಗಳು, ಕಾಪರ್ ಬೌಲ್ಸ್ಗಳು. ನಾನು ಆಗ್ಲೇ ಹೇಳ್ದಾಗೆ ಇದರಲ್ಲಿ ಸೈಜ್ ಬೈ ಸೈಜ್ ಅಂತ ಹೇಳಿದ್ನಲ್ಲ, ಸೊ ಸೈಜ್ ಬೈ ಸೈಜ್ ಇದೆ ಧೂಪದೆಲ್ಲ. ಓಕೆ, ಈ ತರದ್ದು ಸ್ಟ್ಯಾಂಡ್ಗಳು ಸಿಗತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ಕುಂಕುಮದ ಡಬ್ಬಿಗಳು ಸ್ಮಾಲ್ ಸೈಜು, ಈ ತರ ಗಿಫ್ಟಿಂಗ್ ಪರ್ಪಸ್ಗೂ ಎಲ್ಲ ಯೂಸ್ ಮಾಡ್ಬೋದು, ಮತ್ತೆ ಮನೆಗೂ ಯೂಸ್ ಮಾಡ್ಬೋದು. ಈ ತರ
ಪೀಠಗಳು ಕೂಡ ಸಿಗುತ್ತೆ ಸೈಜ್ ಬೈ ಸೈಜಲ್ಲಿ. ಸೊ ಒಂದ್ಸಲ ಹಾಗೆ ನಿಮಗೆ ಸ್ಟಾಕ್ ಎಲ್ಲ ತೋರಿಸ್ತೀನಿ. ಇದನ್ನು ತೋರ್ಸೋದಕ್ಕೆ ಹೋದರೆ ಈ ಶಾಪ್ನ ಒಂದು ದಿನ ಸಾಕಾಗೋದಿಲ್ಲ. ಸೊ ನೋಡಿ ಈ ಥರ ಇಲ್ಲಿ ನೋಡಿ ಈ ಥರದ್ದು ಕೂಡ ಸಿಗುತ್ತೆ. ಓಕೆ ಸೊ ಈ ತರ ಡಿಸೈನ್ ಬೌಲ್ಸ್ಗಳಾಗಿರ್ಬೋದು, ಈ ತರ ಡಬ್ಬಿಗಳಾಗಿರ್ಬೋದು, ಸೈಜ್ ಬೈ ಸೈಜಲ್ಲಿ ಸಿಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅಷ್ಟು ಕ್ಯೂಟ್ ಆಗಿದೆ. ನಂದಿದು ನೀರು ಏನು ತುಂಬಿಡ್ಬೋದು ಇದರಲ್ಲಿ, ಚಂಬಲಿ ಅಂತಾರ. ಸೊ ಸೈಜ್ ಬೈ ಸೈಜ್ ಈ ತರ ಡಬ್ಬಿಗಳು ಎಲ್ಲ ಸೈಜಸ್ಸು ಸಿಗತ್ತೆ. ಓಕೆ. ಸೊ ಅರ್ಶಿನ ಕುಂಕುಮದ್ದು ಡಬ್ಬಿಗಳದು, ಬನಾನಾ ಪ್ಲೇಟ್ ಇದು. ಸೊ ಇದರಲ್ಲೂ ಏನಾದರೂ ಇಡ್ಬೋದು ದೇವರಿಗೆಲ್ಲ. ಸೊ ಅದರಲ್ಲಿ ಸೈಜ್ ಬೈ ಸೈಜ್ ಸಿಗತ್ತೆ. ಓಕೆ ಈ ಥರ ಡಿಸೈನ್ದು ದೀಪಗಳು, ದಿಯಾಗಳು, ಶೀಟ್ಸ್ದು ಇದೆಲ್ಲ. ಆದರೆ ಗಟ್ಟಿದ್ದು ಬೇಕಂದರೆ ಗಟ್ಟಿದ್ದು ಸಿಗುತ್ತೆ, ಈ ಥರ ಶೀಟ್ಸ್ಗಳದ್ದು ಕೂಡ ಸಿಗತ್ತೆ. ಸೊ ಇದು ಎಲ್ಲ ಅಭಿಷೇಕ ಆಗಿ ಈ ಥರದ್ದು ಯೂಸ್ ಮಾಡೋ ಅಂಥದ್ದು ಕೆಳಗಡೆ ಹೋಗುತ್ತಲ್ಲ, ಈ ಥರ ಅಭಿಷೇಕಕ್ಕೆ ಯೂಸ್ ಮಾಡೋ ಅಂಥ ಈ ಥರ ಪ್ಲೇಟ್ಸ್ಗಳು ಕೂಡ ಸಿಗತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಥರ ದೀಪಗಳಿದೆ ಅಂದರೆ, ಓ ಮೈ ಗಾಡ್, ಅಲ್ಟಿಮೇಟ್ ಕಲೆಕ್ಷನ್ಸ್. ನಿಮ್ಗೆ ಯಾವ ಥರ ದೀಪಗಳು ಬೇಕು ನೀವೇ ನೋಡ್ಕೊಳ್ಳಿ ಇಲ್ಲಿ. ಸೊ ಎಲ್ಲ ಥರ ದೀಪ, ಕಾಮಾಕ್ಷಿ ದೀಪಗಳಿಂದ ಹಿಡಿದು, ಶಂಕು ಚಕ್ರ ದೀಪಗಳಿಂದ ಹಿಡಿದು, ಸ್ಟೆಪ್ ದೀಪಗಳಿಂದ ಹಿಡಿದು, ಸಿಂಗಲ್ ದೀಪದಿಂದ ಹಿಡಿದು ಪ್ರತಿಯೊಂದು ಸಿಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಏನು ಕಲೆಕ್ಷನ್ಸ್ ಅಂತ ಕೇಳ್ತೀರಾ ಅಂದರೆ ಅಷ್ಟು ಕಲೆಕ್ಷನ್ಸ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ಪ್ರೈಸ್ ಇರುತ್ತೆ. ಅವರು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ಯಾವುದು ಕೂಡ ಅವರು ಪ್ರೈಸ್ ಹೇಳೋದಿಲ್ಲ. ಸೊ ನೀವೇ ಇಲ್ಲಿ ಬಂದು ಡೈರೆಕ್ಟಾಗಿ ಶಾಪಿಂಗ್ ಮಾಡಬೇಕು. ಸೊ ಇವಾಗ ತೋರಿಸ್ತಾ ಇರೋದು ಇನ್ನೊಂದು ಫ್ಲೋರು. ಸೊ ಈಗೇನು ದಿಯಾ ಕಲೆಕ್ಷನ್ಸ್ನೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಬಂದು ಈ ಒಂದು ಫ್ಲೋರ್ನಲ್ಲಿ ನಿಮಗೆ ಸಿಗತ್ತೆ. ಸೊ ಇದೆಲ್ಲ ಬಂದು ಸೆಕ್ಷನ್ ಬಂದು ನಿಮಗೆ ತಟ್ಟೆಗಳೆಲ್ಲ ಸಿಗೋವಂಥ ಸೆಕ್ಷನು. ಸೊ ನೋಡ್ತಾ ಇದ್ದೀರಲ್ಲ ಏನು ತಟ್ಟೆಗಳಂತ. ಓ ಮೈ ಗಾಡ್, ಎಲ್ಲ ಡಿಸೈನಲ್ಲಿ, ವೆಯ್ಟಲ್ಲಿ ಮತ್ತು ವೆಯ್ಟ್ಲೆಸ್ಸಲ್ಲಿ, ಶೀಟಲ್ಲಿ ಮತ್ತು ಗೇಜ್ ಇರೋ ಅಂಥದ್ದು. ಸೊ ಎಲ್ಲ ಥರ ಡಿಸೈನ್ ತಟ್ಟೆಗಳು ಸಿಗುತ್ತೆ. ಇವ್ರು ಬಂದು ಇಲ್ಲಿ ಚಿಕ್ಕಪೇಟೆಗಳಿಗೇ ಸುಮಾರು ಒಂದು ಶಾಪ್ಗೆಲ್ಲ ಸಪ್ಲೈ ಮಾಡ್ತಾರೆ ಇವರು. ಬರೀ ಇಲ್ಲೇ ಅಂತ ಅಲ್ಲ, ಬೇರೆ ಬೇರೆ ಸ್ಮಾಲ್ ಶಾಪ್ಸ್ಗೆಲ್ಲ ಇವರು ಸಪ್ಲೈ ಮಾಡೋದ್ರಿಂದ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನೀವೇ ನೋಡ್ಬಿಟ್ಟು ಶಾಕ್ ಆಗ್ತಾ ಇರ್ತೀರಾ ಅನ್ಕೊಳ್ತೀನಿ, ಅಷ್ಟು ದೊಡ್ಡ ಗೋಡೌನ್ ಇದು. ಸೊ ನೋಡ್ಬೋದು ಏನಿದೆ ಅಂತ. ವೆರೈಟೀಸು ತುಂಬಾನೇ ಇದೆ. ಎಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ದೀಪಗಳು, ತಟ್ಟೆಗಳು, ಫ್ಯಾನ್ಸಿ ಈ ತರ ತಟ್ಟೆಗಳು ಸಿಗತ್ತೆ. ಮತ್ತೆ ಪ್ಲೈನಲ್ಲೂ ಸಿಗತ್ತೆ. ಸುಮಾರು ರೀತಿನಲ್ಲಿ ತಟ್ಟೆಗಳು ಸಿಗತ್ತೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ತರ ದೊಡ್ಡ ದೊಡ್ಡ ಪರಾತಗಳು ಕೂಡ ಸಿಗತ್ತೆ. ಸೊ ಈ ತರದ್ದು ವೆಯ್ಟ್ ಇರೋ ಅಂಥದ್ದು ಡಿಸೈನ್ದಲ್ಲಿ ತಟ್ಟೆಗಳು ಕೂಡ ಸಿಗುತ್ತೆ. ಇಲ್ಲಿ ಸೈಜ್ ಬೈ ಸೈಜ್ ನೀವು ನೋಡ್ಬೋದು ಎಷ್ಟೊಂದು ಸೈಜ್ ಇದೆ ಅಂತ. ಸೈಜ್ ಬೈ ಸೈಜಲ್ಲಿ ಸಿಗತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದೆಲ್ಲ ಇದೆಲ್ಲ ಕಂಚಿನ ತಟ್ಟೆಗಳು. ಇದರಲ್ಲಿ ಊಟಕ್ಕೆ ಯೂಸ್ ಮಾಡ್ಬೋದಲ್ಲ? ಕಂಚನ ಹತ್ರ ಊಟ ಮಾಡ್ತಾರ, ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ತುಂಬಾ ಟ್ರೆಡಿಷನಲ್ ವೇನಲ್ಲಿ ಇವಾಗೆಲ್ಲ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇರೋದ್ರಿಂದ ಸೊ ಇದೆಲ್ಲ ಕಂಚಿನ ತಟ್ಟೆಗಳು. ಸೊ ಇದೆಲ್ಲ ಏನ್ ಸ್ಟಾಕ್ಸ್ ಇದೆ ಇದೆಲ್ಲ ಕಂಚಿನ ತಟ್ಟೆಗಳೇನೆ ಫುಲ್ಲು.
ಸೊ ಇದೆಲ್ಲ ಬಂದು ಜಾಗಟೆಗಳು. ದೇವಸ್ಥಾನಕ್ಕೆ ಕೆಲವರು ಮನೆಗೂ ಕೂಡ ಯೂಸ್ ಮಾಡ್ತಾರೆ ಚಿಕ್ಕ ಸೈಜಲ್ಲಿ. ಸೊ ಇದೆಲ್ಲ ಜಾಗಟೆಗಳು. ಸೊ ಈ ಥರದ್ದು ನೀವು ನೋಡ್ಬೋದು. ಕಳಸದ ಆರತಿ ತಟ್ಟೆ, ಕುಂಕುಮ ಮತ್ತು ದೀಪ ಎಲ್ಲ ಇಡೋ ಅಂಥದ್ದು. ಮತ್ತು ಈ ಥರದ್ದು ಉಗ್ಬತ್ತಿ, ಅಗರಬತ್ತಿ ಸ್ಟ್ಯಾಂಡ್ ಆಗಿರ್ಬೋದು, ಈ ಥರ ಜಾಗಟೆಗಳಾಗಿರ್ಬೋದು, ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು. ಹಾಂ, ಸೊ ಈ ಥರದ್ದು ದಿಯಾಸ್ ಆಗಿರ್ಬೋದು. ಮತ್ತು ಈ ಥರ ನೀವು ನೋಡ್ಬೋದು ಇಲ್ಲಿ ಸ್ಟಾಕ್ಸ್ಗಳು. ಇಲ್ಲೂ ಬೆಲ್ಗಳಂತೂ, ಗಂಟೆಗಳು ಎಷ್ಟೊಂದು ಬೇರೆ ಬೇರೆ ಸೈಜಲ್ಲೇ ಇದೆ. ಸೊ ಮತ್ತು ಫ್ಯಾನ್ಸಿ ಒಂದು ಐಟಮ್ಸ್ಗಳಾಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ಅದು ಕೂಡ ಸಿಗುತ್ತೆ ಇಲ್ಲಿ. ಗಂಟೆಗಳು ನೋಡಿ ಎಷ್ಟು ವೆರೈಟೀಸಲ್ಲಿ ಇದೆ ಅಂದರೆ ತುಂಬ ವೆರೈಟೀಸ್ನಲ್ಲಿ ಸಿಗುತ್ತೆ ಇಲ್ಲಿ. ಸ್ಟಾಕ್ ನೀವು ನೋಡ್ಬೋದು, ನೋಡ್ತಾ ಇದ್ದೀರಲ್ಲ ಸ್ಟಾಕ್ಸು ಎಷ್ಟು ಇದೆ ಅಂತ. ಸೊ ನಾನು ಆಗಲೇ ಹೇಳಿದಾಗೆ A to Z ಐಟಮ್ ಸಿಗುತ್ತೆ. ಇನ್ನು ಬೇರೆ ಬೇರೆ ಈ ಎಲಿಫೆಂಟ್ಸ್ಗಳಾಗಿರ್ಬೋದು, ನಂದಿಗಳಾಗಿರ್ಬೋದು, ಸೊ ಆ ಥರದ್ದು ಕೂಡ ಎಲ್ಲ ಶೋ ಪೀಸ್ಗಳು ಸಿಗುತ್ತೆ ಇಲ್ಲಿ. ಈ ಥರದ್ದು ಓಕೆ, ಇಂಡಿಯನ್ ಸಿಂಬಲ್ ಲಾಂಛನ ಇದು ಸಿಂಹದು. ಸೊ ಅದು ಕೂಡ ಸಿಗತ್ತೆ. ಗಂಟೆಗಳು ನೋಡ್ತಾ ಇರ್ಬೋದು. ಇದೆಲ್ಲ ದೊಡ್ಡ ದೊಡ್ಡದು ದೇವಸ್ಥಾನಗಳಿಗೆ ಯೂಸ್ ಮಾಡೋ ಅಂತ ಗಂಟೆಗಳು ಇದೆಲ್ಲ. ಎಲ್ಲ ಟೆಂಪಲ್ಗೆ ಯೂಸ್ ಮಾಡೋ ಅಂಥದ್ದು. 100 kg ಅಂತ ಇದೆಯಾ, 100 kg ಪ್ಲಸ್ ಇದೆಯಂತೆ. ಇದು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, 100 kg ಇದೆ ಗಂಟೆ. ದೇವಸ್ಥಾನಗಳಿಗೆ ಏನಾದರೂ ನೀವು ಡೊನೇಟ್ ಮಾಡಬೇಕು ಈ ಥರದ್ದೆಲ್ಲ ಅಂದರೆ. ಸೊ ಬ್ರಾಸ್ ಈ ಥರದ್ದು ಹುಕ್ಕು ಚೈನ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಏನಾದರೂ ಕಸ್ಟಮೈಸ್ ಮಾಡ್ಕೋಬೇಕು, ಏನಾದರೂ ಬೇಕು ಅಂದರೆ ಅದು ಕೂಡ ಸಿಗತ್ತೆ. ಇದೆಲ್ಲ ದಿಯಾಗಳು, ದೀಪಗಳು, ದೊಡ್ಡ ಸೈಜ್, ಚಿಕ್ಕ ಸೈಜ್. ಸೊ ಇದು ಚಕ್ಲಿ ಮೇಕರ್, ಮಿಕ್ಸ್ಚರ್ ಮೇಕರ್, ಅದು ಕೂಡ ಸಿಗತ್ತೆ ಬ್ರಾಸ್. ಈ ರೌಂಡ್ ಹತ್ರ ಸಿಗತ್ತೆ, ಪ್ರೆಸ್ಸಿಂಗ್ ಸಿಗತ್ತೆ. ಓಕೆ. ದೀಪಗಳು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಕೂಡ ದೀಪಗಳು ಸಿಗತ್ತೆ. ಈ ಥರ ಹುರ್ಲಿಗಳು, ಇದು ಕೂಡ ಸಿಗುತ್ತೆ. ನನಗೆ ಫುಲ್ಲು ಇರೋದು ಬಿಲ್ಡಿಂಗ್ ಹತ್ತಿನೇ ಸುಸ್ತಾಗೋಗಿದೆ ಅಷ್ಟು. ನೋಡಿ ಏನು ಕ್ಯೂಟ್ ಆಗಿದೆ, ವೆರಿ ನೈಸ್. ಈ ಥರದ್ದು ಕೂಡ ಸಿಗತ್ತೆ. ಓಕೆ, ಇಲ್ಲಿ ಬಕೆಟ್ಸ್ಗಳು ಕೂಡ ಸಿಗತ್ತೆ. ಈ ತರ ಬ್ರಾಸ್ದು ಸೈಜ್ ಬೈ ಸೈಜ್ ಸಿಗತ್ತೆ. ಅವ್ರು ಸುಮ್ಮನೆ ಚಿಕ್ಕದಿಂದ ದೊಡ್ಡ ತನಕ ಸುಮ್ಮನೆ ತೋರಿಸ್ತಾ ಇದ್ದಾರೆ. ಇನ್ನೂ ದೊಡ್ಡ ಸಿಗತ್ತೆ ಬಕೆಟ್. ಕೃಷ್ಣ ನೀವು ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿದೆ. ಬ್ಯಾಕ್ಗ್ರೌಂಡ್ ಟ್ರೀ ಬ್ಯಾಕ್ಗ್ರೌಂಡ್ ಇದೆ. ಮತ್ತೆ ಕೃಷ್ಣ ದೊಡ್ಡ ಸೈಜಿನ, ಚಿಕ್ಕ ಸೈಜಲ್ಲೂ ಕೂಡ ಸಿಗುತ್ತೆ, ದೊಡ್ಡ ಸೈಜಲ್ಲೂ ಸಿಗುತ್ತೆ. ಅಲ್ಟಿಮೇಟ್ ಕಲೆಕ್ಷನ್ಸ್ ಇವ್ರ ಶಾಪಲ್ಲಿ. ಸೊ ಅದು ಬಿಟ್ಟು ಈ ಥರದ್ದು ಡೆಕೋರೇಟಿವ್ ಒಂದು ಪಾಟ್ ಸ್ಟ್ಯಾಂಡ್ ಕೂಡ ನೀವು ನೋಡ್ಬೋದು, ಎಲಿಫೆಂಟ್ ಕೆಳಗಡೆ ಇರೋ ಅಂಥದ್ದು. ಮತ್ತು ಇನ್ನು ಸುತ್ತಮುತ್ತ ನೀವು ನೋಡ್ಬೋದು ಎಲ್ಲ ದೇವರುಗಳು ಕೂಡ ಸಿಗುತ್ತೆ ಬ್ರಾಸಲ್ಲಿ. ಕೃಷ್ಣ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಶಿವ ಆಗಿರ್ಬೋದು, ಸೊ ವೆಂಕಟೇಶ್ವರ ಆಗಿರ್ಬೋದು, ಬುದ್ಧಗಳಾಗಿರ್ಬೋದು, ಗಣೇಶ ಆಗಿರ್ಬೋದು. ಸೊ ಎಲ್ಲ ಥರ ದೇವರುಗಳು ಕೂಡ ಸಿಗುತ್ತೆ ಇವ್ರ ಹತ್ರ. ಅದನ್ನು ಬಿಟ್ಟು ವುಡ್ಡಲ್ಲಿ ಮತ್ತು ಕಾಪರಲ್ಲಿ ಬೇರೆ ಬೇರೆ ಒಂದು ಇದರಲ್ಲೂ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ಒಂದು ದೇವರುಗಳಿರೋಂಥ ಒಂದು ಸೆಕ್ಷನ್ ಅಂತ ಹೇಳ್ಬೋದು ಈ ಒಂದು ಫ್ಲೋರ್ ಬಂದು. ಸೊ ಬುದ್ಧ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ದೊಡ್ಡ ಸೈಜಲ್ಲೂ ಸಿಗುತ್ತೆ, ಚಿಕ್ಕ ಸೈಜಲ್ಲೂ ಸಿಗುತ್ತೆ. ಇನ್ನು ವೆಲ್ಕಮಿಂಗ್ ಲ್ಯಾಂಪ್ ಒಂದು ಲೇಡಿ ನೀವು ನೋಡ್ಬೋದು. ಸೊ ಅದು ಕೂಡ ಸಿಗುತ್ತೆ ಇಲ್ಲಿ. ವೈಟ್ ಮೆಟಲಲ್ಲೂ ಕೂಡ ಸಿಗುತ್ತೆ ಕೃಷ್ಣ ದೊಡ್ಡ ಸೈಜಲ್ಲಿ. ಸೊ ಇನ್ನು ಬ್ಯಾಕ್ಗ್ರೌಂಡ್ ಟ್ರೀಸ್ಗಳಾಗಿರ್ಬೋದು ನೀವು ನೋಡ್ಬೋದು, ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಸಿಗುತ್ತೆ. ಅದನ್ನು ಹಿಂಗಡೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹುಕ್ ಇರುತ್ತೆ. ಮತ್ತು ಇನ್ನು ಇಲ್ಲಿ ನಂದಿ ಆಗಿರ್ಬೋದು, ಸೊ ಅದು ಕೂಡ ಸಿಗುತ್ತೆ. ರಾಧಾ ಕೃಷ್ಣ ಆಗಿರ್ಬೋದು. ಇಲ್ಲಿ ಹಸು ಕರು ಆಗಿರ್ಬೋದು, ಮತ್ತು ಈ ಥರ ಬುಲಕಾಟ ಆಗಿರ್ಬೋದು. ಸೊ ಈ ಥರ ರಾಮ ಸೀತಾ ಲಕ್ಷ್ಮಣ ಆಗಿರ್ಬೋದು. ಮತ್ತು ಇದು ಬಂದು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಹೇಳ್ತಾರೆ, ಯಂತ್ರ ಇದು ಅದು. ಸೊ ಈ ಥರ ದುರ್ಗಾ ಫೇಸ್ ಆಗಿರ್ಬೋದು, ಪೀಠಗಳಾಗಿರ್ಬೋದು, ಮತ್ತು ಈ ಥರ ದೇವ್ರುಗಳಾಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ ಇಲ್ಲಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕೃಷ್ಣ ಆಗಿರ್ಬೋದು,
ಗಂಟೆಗಳಾಗಿರ್ಬೋದು, ಶಂಖಗಳಾಗಿರ್ಬೋದು, ಈ ತರ ಹೋಮ್ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ದೇವ್ರುಗಳೆಲ್ಲ. ಇದೆಲ್ಲ ವೆಯ್ಟ್ ಲೆಕ್ಕ ಬರುತ್ತಾ? ಇದೆಲ್ಲ ಕೆಜಿ ಲೆಕ್ಕ ಬರುತ್ತೆ. ಇದೆಲ್ಲ ಎಲಿಫೆಂಟ್ಸ್ ಗಳೆಲ್ಲ, ಕ್ಯಾಮಲ್ ಆಗಿರ್ಬೋದು. ಸೊ ಈ ತರ ಡೀರ್ ಆಗಿರ್ಬೋದು, ಗಣೇಶ ಆಗಿರ್ಬೋದು. ಸೊ ಈ ತರದೆಲ್ಲ ಸಿಗತ್ತೆ. ವೆಂಕಟೇಶ್ವರ ನೋಡಿ, ಈ ತರ ಶೋ ಪೀಸಸ್ ಎಲ್ಲ ಸಿಗತ್ತೆ. ಈ ತರ ನಟರಾಜ ಆಗಿರ್ಬೋದು, ಬುಲಾಕಟ್ ನೋಡಿ ಶೋ ಪೀಸ್ ಎಷ್ಟು ದೊಡ್ಡದು. ಹಸು ಕರು. ಸೊ ಇದೆಲ್ಲ ಹಸು ಕರುದು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಕಲೆಕ್ಷನ್ಸ್. ಸೈಜ್ ಎಲಿಫೆಂಟ್ಸ್ಗಳು, ದಶಾವತಾರಗಳಾಗಿರ್ಬೋದು, ಈ ತರ ಡೆಕೋರೇಟಿವ್ ಬೆಲ್ಸ್ಗಳಾಗಿರ್ಬೋದು. ಸೊ ಹೋಮ್ ಈ ತರದ್ದು ವಾಲ್ ವಾಲ್ ಹ್ಯಾಂಗಿಂಗ್ಸ್ ಇದೆಲ್ಲ ದಶಾವತಾರದ್ದು. ಹ್ಯಾಂಗಿಂಗ್ ದೀಪ ಇದೆ. ಹ್ಯಾಂಗಿಂಗ್ ದೀಪ. ಓಕೆ. ದುರ್ಗಾ. ಓಕೆ. ಇದು ದೀಪ ಇದೆ. ಇದೆ ಶಂಖಚಕ್ರ ದೀಪ. ಓಕೆ. ಇದೆ ಹ್ಯಾಂಗಿಂಗ್ ಬೆಲ್. ಹ್ಯಾಂಗಿಂಗ್ ಬೆಲ್ಸ್ ದೇವ್ರ ಮನೆಗೆಲ್ಲ ಯೂಸ್ ಮಾಡ್ಬೋದು. ವೆರಿ ಕ್ಯೂಟ್. ಆಮೇಲೆ ಇದೆ ಮನೆಗೆ ಎಲ್ಲ ವಾಲ್ ಫಿಟ್ಟಿಂಗ್ ಇದೆ. ಅದೇ ವಾಲ್ ಹ್ಯಾಂಗಿಂಗ್ಸ್ ಗಳು, ವಾಲ್ ಫಿಟ್ಟಿಂಗ್ಸ್ ಎಲ್ಲ ವೆರೈಟೀಸ್ ಬೇರೆ ಬೇರೆ ಡಿಸೈನ್ ಅಲ್ಲಿ ಇದೆ. ಓಕೆ. ಬೇರೆ ಬೇರೆ ಸೈಜ್ ಪೀಠಗಳು. ಬಾಲಾಜಿ ಇದೆಲ್ಲ ಅದೇ ವಾಲ್ ಹ್ಯಾಂಗಿಂಗ್ಸ್ ಗಳೆಲ್ಲ, ವಾಲ್ ಹ್ಯಾಂಗಿಂಗ್ಸ್. ಓಕೆ. ಡೋರ್ ಹಾಕೋದಕ್ಕೆ.